ಮುಖ್ಯವಾಗಿ ಎಲ್ಲರಿಗೂ ರಾಯರ ಅನುಗ್ರಹ ಸಿಗ್ತಿರೋದು ರಾಯರ ಮಂತ್ರಾಕ್ಷತೆಯ ರೂಪದಲ್ಲಿ. ಆ ಮಹಿಮೆಯನ್ನ, ಮಂತ್ರಾಕ್ಷತೆಯ ಮಹಿಮೆಯನ್ನ ತಾವು ಹೇಳೋದಾದ್ರೆ ಏನ್ ಹೇಳ್ತೀರಿ ಗುರುಗಳೇ? ಮಂತ್ರಾಕ್ಷತೆ ಬಹಳ ದೊಡ್ಡ ಪದಾರ್ಥ ಅದು. ಅದಕ್ಕೊಂದು ವೇದ ಮಂತ್ರ ಇದೆ. ಇಂದ್ರಶ್ರೇಷ್ಠ ನಿದ್ರವೀಣಾಣಿ ದೇಹಿ ಚಿತ್ತಂ ದಕ್ಷಸ್ಸು ಭಗತ್ವಮಸ್ಮೈ. ಈ ಮಂತ್ರದಿಂದ ಮಂತ್ರಾಕ್ಷತೆಯನ್ನು ಕೊಡುವುದು. ಅಲ್ಲಿ ಮಂತ್ರಾಕ್ಷತೆ ಅಂದರೆ ನಾವು ಎಲ್ಲೋ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಅದನ್ನು ಕಲಿಸ್ಬಿಟ್ಟು ತಂದು ಕೊಡೋಲ್ಲ. ಆ ಮಂತ್ರಾಕ್ಷತೆಯನ್ನು ಕಲಿಸಿ ಅದಕ್ಕೆ ಯಂತ್ರಗಳನ್ನು ಬರೆದು ಬೀಜಾಕ್ಷರಗಳನ್ನು ಬರೆದು ರಾಮದೇವರ ಮಂತ್ರವನ್ನು ಬರೆದು ಅದನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿ, ತದನಂತರ ರಾಘವೇಂದ್ರ ಸ್ವಾಮಿಗಳವರಿಗೆ ಸಮರ್ಪಣೆ ಮಾಡಿ ಅದನ್ನು ಮಂಗಳ ಆರತಿ ಥರ ಅದನ್ನು ಮಾಡ್ತೀವಿ. ಅದಾದ ಮೇಲೆ ಮಂತ್ರಾಕ್ಷತೆಯನ್ನು ರಾಯರ ಬೃಂದಾವನದ ಮೇಲೆ ಇಡ್ತೀವಿ. ಹೇಗೆ ಅಂದರೆ ಅನುಸಂಧಾನ, ಮೊದಲು ರಾಮದೇವರಿಗೆ ಸಮರ್ಪಣೆ ಮಾಡ್ತಾರೆ. ರಾಮದೇವರಿಗೆ ಸಮರ್ಪಣೆ ಮಾಡಿದ್ದು ಆ ತಟ್ಟೆ ಮಂತ್ರಾಕ್ಷತೆ ತಂದು ರಾಯರಿಗೆ ಸಮರ್ಪಣೆ ಮಾಡ್ತಾರೆ. ಇದು ರಾಮದೇವರ ಮುಖ್ಯಪ್ರಾಣದೇವರ ಪ್ರಸಾದ ರಾಯರಿಗೆ ಅಂತ. ಆಗ ರಾಯರಿಗೆ ಸಮರ್ಪಣೆ ಮಾಡಿದ್ದು ಬೃಂದಾವನ ಮೇಲೆ ಇಟ್ಟ ಮಂತ್ರಾಕ್ಷತೆಯನ್ನು ತೆಗೆದು ಈ ಮಂತ್ರಾಕ್ಷತೆಗೆ ಸೇರಿಸ್ತಾರೆ. ಅವಾಗೇನಾಯಿತು, ಇಲ್ಲಿ ನರಸಿಂಹದೇವರ ರಾಮದೇವರ ಪ್ರಸಾದ, ಮಧ್ವಾಚಾರ್ಯರ, ನಂತರ ರಾಘವೇಂದ್ರ ಸ್ವಾಮಿ ಪರಂಪರಾ ಎಲ್ಲ ಗುರುಗಳ ಪ್ರಸಾದವು ಅದರಲ್ಲಿರುತ್ತೆ. ಆದ್ದರಿಂದ ಕೇವಲ ರಾಯರ ಮಂತ್ರಾಕ್ಷತೆ ಅನ್ನಬಾರ್ದು. ಅದನ್ನು ಕೇವಲ ರಾಯರ ಮಠಕ್ಕೆ ಹೋಗಿರ್ತೀವಿ, ರಾಯರ ಮಂತ್ರಾಕ್ಷತೆ ಅಂತ ಹೇಳ್ತೀವಿ ಅಷ್ಟೇ. ಆದರೆ ಕೇವಲ ರಾಯರ ಅನುಗ್ರಹ ಮಾತ್ರ ಇರೋದಿಲ್ಲ ಅಲ್ಲಿ. ರಾಯರ ಹಿಂದಿನಿಂದ ಬಂದ ಎಲ್ಲ ಗುರು ಪರಂಪರಾ ಅನುಗ್ರಹವೂ ಆ ಮಂತ್ರಾಕ್ಷತೆಯಲ್ಲಿ ಇರುತ್ತೆ. ಬರೇ ಮಂತ್ರಾಕ್ಷತೆ ಕಲಿಸಿಕೊಡುವ ಪದ್ಧತಿ ಇಲ್ಲ. ಮಂತ್ರಾಕ್ಷತೆ ಕಲಿಸಬೇಕು, ದೇವರಿಗೆ ಸಮರ್ಪಣೆ ಮಾಡಬೇಕು, ಶ್ರೀಮದಾಚಾರ್ಯರಿಗೆ ಸಮರ್ಪಣೆ ಮಾಡಬೇಕು, ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡೋ ಕಾಲಕ್ಕೆ ಯಂತ್ರವನ್ನು ಬರಿಬೇಕು, ಅದರಲ್ಲಿ ಮಂತ್ರ ಬೀಜಾಕ್ಷರಗಳನ್ನು ಬರಿಬೇಕು. ಆವಾಗ ಆ ಮಂತ್ರಾಕ್ಷತೆಗೆ ಸನ್ನಿಧಾನ ಹೆಚ್ಚಾಗುತ್ತೆ. ಆ ಮಂತ್ರಾಕ್ಷತೆ ಕೊಟ್ಟಿದ್ದು ಭೂತ ಪ್ರೇತ ಕಾಟಗಳು, ಪಿಶಾಚಾದಿಗಳ ಕಾಟವೂ ಪರಿಹಾರ ಆಗುತ್ತೆ, ದಾರಿದ್ರ್ಯ ಹೋಗುತ್ತೆ, ಮತ್ತು ಅನಾರೋಗ್ಯ ಇದ್ದರೆ ಪರಿಹಾರವಾಗುತ್ತೆ,